ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯೋಗೀಶ್ ಗೌಡ ಕೊಲೆ ಕೇಸ್ ಆರೋಪಿಗಳಿಗೆ ಶಿಕ್ಷೆ ಹಿನ್ನೆಲೆ ಯಾವ್ಯಾವ ಅಂಶಗಳ ಮೇಲೆ ಪ್ರಕಟವಾಗಲಿದೆ ಶಿಕ್ಷೆಯ ಪ್ರಮಾಣ, ಅಂದ್ರೆ ಯಾವ್ಯಾವ ಸೆಕ್ಷನ್ಗಳು ಅಟ್ರಾಕ್ಟ್ ಆಗಿವೆ, ಆ ಸೆಕ್ಷನ್ಗಳ ಆಧಾರದ ಮೇಲೆ ಏನೇನ್ ಶಿಕ್ಷೆ, ವಿನಯ್ ಕುಲಕರ್ಣಿ ಪಾತ್ರ ಏನು, ಇತರೆ ಆರೋಪಿಗಳ ಪಾತ್ರ ಏನು ಈ ಕೊಲೆ ಕೇಸ್ನಲ್ಲಿ. ಎರಡ್ 2016 ಜೂನ್ 16ನೇ ತಾರೀಕು ನಡೆದಂತ ಒಂದು ಕೊಲೆ, 21 ಜನ ಆರೋಪಿಗಳಿದ್ರು. ಅದರಲ್ಲಿ ಈಗ ದೋಷಿಗಳು ಅಂತ ಕೆಲವರ ಆರೋಪಗಳೇನಿದ್ದು ಎಲ್ಲವೂ ಸಾಬೀತಾಗಿದೆ. ಹಾಗಾದ್ರೆ ವಿನಯ್ ಕುಲಕರ್ಣಿನೇ ಕೊಲೆಯ ಪ್ರಮುಖ ಪಾತ್ರಧಾರಿನ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇದೆ. ವಿನಯ್ ಕುಲಕರ್ಣಿಗೆ ಕಠಿಣ ಶಿಕ್ಷೆ ನೀಡುವಂತೆ ಸಿಬಿಐ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಸಿಬಿಐ ಪರ ವಾದ ಮಂಡಿಸ್ತಾ ಇರುವಂತ ವಕೀಲ ಎಎಸ್ಜಿ ರಾಜ್, ಅಪರಾಧಿಗಳ ಮೇಲೆ ಒಳಸಂಚು, ಆರ್ಮ್ಸ್ ಆಕ್ಟ್ ಕೂಡ ಇದೆ. ರಾಜಕಾರಣಿಯಾಗಿ ವಿನಯ್ ಕುಲಕರ್ಣಿ ಸಾಕ್ಷ್ಯಗಳನ್ನ ತಿರುಚಿದ್ದಾರೆ. ಪ್ರೀಪ್ಲಾನ್ಡ್ ಮಾಡಿ ಯೋಗೀಶ್ ಗೌಡನನ್ನ ಕೊಲೆ ಮಾಡಲಾಗಿದೆ. ಹೀಗಾಗಿ ಇಷ್ಟೆಲ್ಲ ಕೇಸ್ಗಳು ಅಟ್ರಾಕ್ಟ್ ಆಗ್ತಾ ಇರೋದ್ರಿಂದ ಇವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅನ್ನುವಂತ ಆಗ್ರಹ ವ್ಯಕ್ತವಾಗ್ತಾ ಇದೆ. ಇನ್ನು ಕೊಲೆಯಾದ ಯೋಗೀಶ್ ಗೌಡ ಸಾರ್ವಜನಿಕ ಬದುಕಿನಲ್ಲಿ ಇದ್ದಂತ ರಾಜಕೀಯ ವೈಷಮ್ಯದಿಂದ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಸಾರ್ವಜನಿಕ ಬದುಕಿನಲ್ಲಿರುವಂತ ವ್ಯಕ್ತಿ ರಾಜಕೀಯ ವೈಷಮ್ಯದಿಂದಾಗಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಎಲ್ಲ ಅಂಶಗಳನ್ನ ಇಟ್ಕೊಂಡು ವಾದ ಮಂಡಿಸ್ತಿದ್ದಾರೆ. ಕೊಲೆ ನಂತರ ಬೇರೆ ಯಾರನ್ನೋ ಸರೆಂಡರ್ ಮಾಡಿಸಲಾಗಿತ್ತು. ಸಿಬಿಐ ತನಿಖೆಯಲ್ಲಿ ಕೊಲೆಯ ಇಂಚಿಂಚು ಮಾಹಿತಿಯು ಬಯಲಾಗಿದೆ. ಶಾಸಕನಾಗಿ ಕಾನೂನು ಎತ್ತಿ ಹಿಡಿಯಬೇಕಾದವರು ಕೊಲೆ ಮಾಡಿದ್ದಾರೆ, ತದನಂತರದಲ್ಲಿ ಕೇಸ್ ಮುಚ್ಚಾಕೋಕ್ ನೋಡಿದ್ದಾರೆ, ಬೇರೆ ಯಾರನ್ನೋ ಸರೆಂಡರ್ ಮಾಡಿಸಿದ್ದಾರೆ. ಎಲ್ಲಾ ಪ್ರಮುಖ ಅಂಶಗಳು ಇಲ್ಲಿ ಈಗ ಮಹತ್ತಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ಇನ್ನು ಈ ಕೇಸ್ನಲ್ಲಿ ಪೊಲೀಸರನ್ನ ಬಳಸಿ ಸಂವಿಧಾನವನ್ನು ಉಲ್ಲಂಘಿಸಲಾಗಿದೆ. ಶಾಸಕ ಸಚಿವ ಸ್ಥಾನ ದುರ್ಬಳಕೆ ಮಾಡಿಕೊಂಡಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ವ್ಯವಸ್ಥೆಯನ್ನೇ ಬುಡಮೇಲು ಮಾಡಲಾಗಿತ್ತು. ಎಲ್ಲಾ ಅಂಶಗಳ ಮೇಲೆ ಕಠಿಣ ಶಿಕ್ಷೆ ಆಗ್ಲೇಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಗರಿಷ್ಠ ಶಿಕ್ಷೆ, ಗಲ್ಲು ಶಿಕ್ಷೆ ವಿಧಿಸೋದಕ್ಕೆ ಸಿಬಿಐ ಪರ ವಕೀಲರು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನೋಡಿ, ಇದು ವಿನಯ್ ಕುಲಕರ್ಣಿ ಅವರ ವಿರುದ್ಧ ಇರುವಂತ ಆರೋಪಗಳು. ಎಲ್ಲ ಆರೋಪಗಳನ್ನ ಆಧಾರವಾಗಿಟ್ಕೊಂಡು ಕಠಿಣ ಶಿಕ್ಷೆ ಕೊಡಬೇಕು ಅಂತ ವಿನಯ್ ಕುಲಕರ್ಣಿ ಪರ ವಕೀಲ ಶ್ಯಾಮ್ ಸುಂದರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಎಎಸ್ಜಿ ಮನವಿಯಂತೆ ಗರಿಷ್ಠ ಗಲ್ಲು ಶಿಕ್ಷೆ ನೀಡುವ ಕೇಸ್ ಇದಲ್ಲ ಅವರ ವಾದ. ಇದು ವಿನಯ್ ಕುಲಕರ್ಣಿ ಹಿನ್ನೆಲೆಯನ್ನ ಗಮನಿಸಬೇಕಾಗುತ್ತೆ. ಆತ ಪ್ರಸ್ತುತ ಶಾಸಕರಾಗಿದ್ದಾರೆ, ಅವರ ಮೇಲೆ ಜನ ನಂಬಿಕೆ ಇಟ್ಟಿದ್ದಾರೆ. ವಿನಯ್ ಕುಲಕರ್ಣಿ ಜನರ ಪ್ರೀತಿ ಗಳಿಸಿದ್ದಾರೆ. ಪ್ರೀತಿ ಗಳಿಸುವುದು ಅವರ ಒಳ್ಳೆಯತನದಿಂದ ಸಾಧ್ಯ. ಹಾಗಾಗಿ ಇದು ಅಂತ ಕಠಿಣ ಶಿಕ್ಷೆ ಕೊಡೋ ಕೇಸ್ ಅಲ್ಲ ಅಂತಿದ್ದಾರೆ. ಅವರು ಒಬ್ಬ ಉದ್ಯಮಿಯಾಗೂ ಕೂಡ ಗುರುತಿಸಿಕೊಂಡಿದ್ದಾರೆ. ಕೋರ್ಟ್ ನೀಡುವ ಶಿಕ್ಷೆ ಸುಧಾರಣೆ ತರುವಂತಿರಬೇಕು. ಕೆಲ ಆದೇಶಗಳನ್ನ ಉಲ್ಲೇಖಿಸಿ ಇಲ್ಲಿ ಶ್ಯಾಮ್ ಸುಂದರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅವರು ವಯಸ್ಸಾದ ಪೋಷಕರನ್ನ ನೋಡ್ಕೊಳ್ಬೇಕಿದೆ, ಹಾಗಾಗಿ ಕಠಿಣ ಶಿಕ್ಷೆ ಬೇಡ, ಕಡಿಮೆ ಶಿಕ್ಷೆ ವಿಧಿಸೋದಕ್ಕೆ ಶ್ಯಾಮ್ ಸುಂದರ್ ಮನವಿ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಪರ ವಕೀಲ ಶ್ಯಾಮ್ ಸುಂದರ್ ಅವರ ವಾದ ಈಗ ಶುರುವಾಗಿದೆ. ಎಎಸ್ಜಿ ಮನವಿಯಂತೆ ಗರಿಷ್ಠ ಗಲ್ಲು ಶಿಕ್ಷೆ ನೀಡುವಂತ ಕೇಸ್ ಏನಲ್ಲ ಇದು ಅಂತ ಅವರು ತಮ್ಮ ಪ್ರತಿವಾದವನ್ನ ಇಲ್ಲಿ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಸಿಬಿಐ ಪರ ವಕೀಲರು ಕೂಡ ಒಂದಷ್ಟು ಅಂಶಗಳನ್ನ ಆಧಾರವಾಗಿಟ್ಕೊಂಡು ವಾದ ಮಂಡಿಸಿದ್ರು. ಅದಕ್ಕೀಗ ಪ್ರತಿವಾದವನ್ನ ಮಂಡಿಸ್ತಾ ಇರುವಂತ ಶ್ಯಾಮ್ ಸುಂದರ್ ವಿನಯ್ ಕುಲಕರ್ಣಿ ಪರವಾಗಿ ಒಂದಷ್ಟು ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್ ಕುಮಾರ್, ಈಗಾಗಲೇ ವಾದ ಪ್ರತಿವಾದ ಶುರುವಾಗಿದೆ. ಏನೆಲ್ಲ ಅಂಶಗಳನ್ನ ಆಧಾರವಾಗಿಟ್ಕೊಂಡು ಕಠಿಣ ಶಿಕ್ಷೆ ಕೊಡಬೇಕು ಅಂತಿದ್ದಾರೆ. ಜೊತೆಗೆ ವಿನಯ್ ಕುಲಕರ್ಣಿ ಪರ ವಕೀಲರು ಯಾವ ಅಂಶಗಳನ್ನ, ಈ ಹಿಂದಿನ ಯಾವ ತೀರ್ಪುಗಳನ್ನ ಉಲ್ಲೇಖ ಮಾಡಿ ಇಲ್ಲಿ ಪ್ರತಿವಾದವನ್ನ ಮಂಡಿಸ್ತಿದ್ದಾರೆ ಅಂತ.
ಖಂಡಿತವಾಗ್ಲೂ ಸೌಖ್ಯ ಈಗಾಗಲೇ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ಆರೋಪಿಗಳು ಕೂಡ ಈಗಾಗಲೇ ನ್ಯಾಯಾಧೀಶರ ಮುಂದೆ ಕೂಡ ಹಾಜರಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ವಿನಯ್ ಕುಲಕರ್ಣಿಗೆ ಕಠಿಣ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಈಗಾಗಲೇ ಸಿಬಿಐ ಪರ ವಕೀಲರಾಗಿರುವಂತ ASG ರಾಜು ಅವರು ಈಗಾಗಲೇ ಇಲ್ಲಿ ಏನು ವಾದವನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾದಂತ ಕೆಲವೊಂದು ಅಂಶಗಳನ್ನು ಕೂಡ ಅವರು ಇಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅದರಲ್ಲೂ ಕೂಡ ಅಪರಾಧಿಗಳ ಮೇಲೆ ಒಳಸಂಚು ಮತ್ತೆ ಆರ್ಮ್ಸ್ ಆಕ್ಟ್ ಇದೆ. ರಾಜಕಾರಣಿಯಾಗಿ ವಿನಯ್ ಕುಲಕರ್ಣಿ ಅವರು ಸಾಕ್ಷ್ಯವನ್ನು ತಿರ್ಚಿದ್ದಾರೆ. ಮತ್ತೆ ಕೊಲೆಯಾದ ಯೋಗೀಶ್ ಗೌಡ ಸಾರ್ವಜನಿಕ ಬದುಕಿನಲ್ಲಿದ್ದ. ರಾಜಕೀಯ ವೈಷಮ್ಯದಿಂದ ಆತನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕೊಲೆ ನಂತರ ಬೇರೆ ಯಾರನ್ನೋ ಈ ಒಂದು ಕೇಸ್ನಲ್ಲಿ ಸರೆಂಡರ್ ಮಾಡಿಸಲಾಗಿದೆ. ಮತ್ತೆ ಶಾಸಕನಾಗಿ ಕಾನೂನು ಎತ್ತಿಡಿಬೇಕಿತ್ತು, ಆದ್ರೆ ಇವರೇ ಈ ರೀತಿಯಾದಂತಹ ಕೆಲಸ ಮಾಡಿದರೆ, ಕೊಲೆ ಮಾಡಿಸಿದ್ದಾರೆ. ಈ ಕೇಸ್ನಲ್ಲಿ ಪೊಲೀಸರನ್ನು ಸಹ ಬಳಸಿ ಸಂವಿಧಾನವನ್ನ ಇವರು ಉಲ್ಲಂಘಿಸಿದ್ದಾರೆ. ಶಾಸಕ ಸ್ಥಾನ ಮತ್ತೆ ಸಚಿವ ಸ್ಥಾನವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಎಲ್ಲ ಅಂಶಗಳ ಮೇಲೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಹೇಳಿ ಇಲ್ಲಿ SS ರಾಜು ಏನಿದ್ದಾರೆ ಅವರು ಕೂಡ ಈಗಾಗಲೇ ಇಲ್ಲಿ ವಾದವನ್ನ ಮಾಡ್ತಾ ಇರುವಂತದ್ದು. ಇನ್ನು ಇದಕ್ಕೆ ಪ್ರತಿವಾದಿಯಾಗಿ ವಿನಯ್ ಕುಲಕರ್ಣಿ ಅವರ ಪರವಾದಂತಹ ವಕೀಲರಾಗಿರುವಂತಹ ಶ್ಯಾಮ್ ಸುಂದರ್ ಏನಿದ್ದಾರೆ ಅವರು ಕೂಡ ಈಗಾಗಲೇ ಇಲ್ಲಿ ವಾದವನ್ನ ಮಾಡ್ತಿದ್ದಾರೆ. ASG ಮನವಿಯಂತೆ ಗರಿಷ್ಠ ಗಲ್ಲು ಶಿಕ್ಷೆ ನೀಡೋದಕ್ಕೆ ಅಂತಹ ಕೇಸೇ ಇದಲ್ಲ ಅನ್ನೋ ಒಂದು ವಾದವನ್ನು ಕೂಡ ಅವರು ನ್ಯಾಯಾಧೀಶ ಮುಂದೆ ಮಾಡ್ತಾ ಇರುವಂತದ್ದು. ವಿನಯ್ ಕುಲಕರ್ಣಿ ಅವರ ಹಿನ್ನೆಲೆಯನ್ನ ನೀವು ಗಮನಿಸಬೇಕು. ಅವರು ಪ್ರಸ್ತುತವಾಗಿ ಶಾಸಕರಾಗಿದ್ದಾರೆ. ಸಾವಿರಾರು ಹಸುಗಳನ್ನು ಸಾಕಿದ್ದಾರೆ. ಅವರ ಮೇಲೆ ಜನರು ನಂಬಿಕೆ ಇಟ್ಟಿದ್ದಾರೆ. ವಿನಯ್ ಕುಲಕರ್ಣಿ ಜನರನ್ನ ಪ್ರೀತಿಯನ್ನ ಗಳಿಸಿದರೆ, ಪ್ರೀತಿ ಗಳಿಸಿದ್ದು ಮತ್ತೆ ಅವರ ಒಳ್ಳೆತನದಿಂದ ಮಾತ್ರ ಸಾಧ್ಯ ಆಗಿರುವಂತದ್ದು. ಅವರು ಒಬ್ಬ ಉದ್ಯೋಗಿಯಾಗಿ ಕೂಡ ಗುರುತಿಸ್ಕೊಂಡಿದ್ದಾರೆ. ಕೋರ್ಟ್ ನೀಡುವ ಶಿಕ್ಷೆ ಸುಧಾರಣೆ ತರುವಂತಿರಬೇಕು ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಶ್ಯಾಮ್ ಸುಂದರ್ ಅವರು ಕೂಡ ವಾದವನ್ನ ಮಾಡ್ತಾ ಇರುವಂತದ್ದು. ಒಟ್ಟು ಎರಡೂ ಕಡೆಯಲ್ಲೂ ಕೂಡ ಈಗಾಗಲೇ ವಾದವನ್ನ ಏನು ನ್ಯಾಯಾಧೀಶರು ಕೂಡ ವಾದಿಸ್ತಾ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ವಿಚಾರಗಳಲ್ಲಿ ಅಂತ ಹೇಳಿ. ಇದನ್ನು ಹೊರತುಪಡಿಸಿ ವಿನಯ್ ಕುಲಕರ್ಣಿಯನ್ನು ಹೊರತುಪಡಿಸಿ ಇನ್ನೂ ಉಳಿದಂತೆ ಕೆಲ ಅಪರಾಧಿಗಳ ಪರ ವಕೀಲರು ಏನಿದ್ದಾರೆ ಅವರು ಕೂಡ ಈಗಾಗಲೇ ಏನು ಚಿಕ್ಕ ಮಕ್ಕಳಿದ್ದಾರೆ, ಅವರು ಕೂಡ ಎಜುಕೇಶನ್ ಇದೆ, ತಂದೆ ತಾಯಿ ವಯಸ್ಸಾಗಿದ್ದಾರೆ, ಈ ರೀತಿಯಾದಂತಹ ಅಂಶಗಳನ್ನ ಇಟ್ಕೊಂಡು ಸುಧಾರಿತ ಒಂದು ಶಿಕ್ಷೆಯ ಪ್ರಮಾಣವನ್ನ ಕೊಡಬೇಕು ಅಂತಾನು ಕೂಡ ಈಗಾಗಲೇ ಏನು ವಾದವನ್ನು ಕೂಡ ಮಂಡಿಸ್ತಾ ಇರುವಂತದ್ದು. ಇನ್ನು ಈ ವಾದ ಬಹುತೇಕವಾಗಿ ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ್ಬಹುದು. ಆ ನಂತರ 3 ಗಂಟೆ ನಂತರವೇ ತೀರ್ಪಿನ ಶಿಕ್ಷೆಯ ಪ್ರಮಾಣದ ಪ್ರಕಟ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಸೌಖ್ಯ. ಅಲಾಜ ಈಗ 302, 120B, 201, 143, 147, 148 ಇವೆಲ್ಲ ಚಿಕ್ಕ ಪುಟ್ಟ ಸೆಕ್ಷನ್ಗಳ ಅಂತ ಇವ್ರು ಹೇಳೋ ಪ್ರಕಾರ ಅಂತ ದೊಡ್ಡ ಕೇಸ್ ಏನಲ್ಲ ಇದು. ಚಿಕ್ಕದಾಗಿ ಶಿಕ್ಷೆ ಕೊಟ್ಬಿಟ್ಟು ಸುಧಾರಣೆ ಮಾಡ್ಕೊಳ್ಳೋ ರೀತಿಯಾಗಿ ಮಾಡಿ ಅಂತ ಅಂದ್ರೆ ಕೊಲೆ ಕೇಸು ಇಷ್ಟೆಲ್ಲ ಸೆಕ್ಷನ್ಗಳು ಅಟ್ರಾಕ್ಟ್ ಆಗ್ತಾ ಇವೆ. ಅದ್ ಯಾವ ಆಧಾರದ ಮೇಲೆ ಇಂಥ ಅಂಶಗಳನ್ನ ಇಟ್ಕೊಂಡು ವಾದ ಮಂಡಿಸ್ತಿದ್ದಾರೆ ವಿನಯ್ ಕುಲಕರ್ಣಿ ಅವರ ಪರ ವಕೀಲರು ಅಂತ? ಖಂಡಿತವಾಗ್ಲೂ ಸೌಖ್ಯ ಏನಂದ್ರೆ ಈಗಾಗಲೇ ಕೆಲವೊಂದು ಅಂಶಗಳನ್ನ ನಾನು ಮೊದಲೇ ಹೇಳಿದ್ನಲ್ಲ, ಈಗಾಗಲೇ ನೀವು ಹೇಳುವಂತದ್ದು ಹೌದು. ಯಾಕಂದ್ರೆ ಈಗ 302 ಅಂದ್ರೆ ಕೊಲೆ ಪ್ರಕರಣ ಆಗತ್ತೆ, ಮತ್ತೆ ಕೆಲವೊಂದು ಸೆಕ್ಷನ್ಗಳನ್ನು ಕೂಡ ಈಗಾಗಲೇ ಇಲ್ಲಿ ಹಾಕಿರುವಂತದ್ದು ಒಳಸಂಚಾಗಿರ್ಬೋದು, ಮತ್ತೆ ಆರ್ಮ್ಸ್ ಆಕ್ಟ್ ಹಾಕಿದ್ದಾರೆ. ಯಾಕಂದ್ರೆ ಇವರೆಲ್ಲರೂ ಕೂಡ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದ್ರು ಅಂತಾನು ಒಂದು ಸೆಕ್ಷನ್ಗಳು ಕೂಡ ಹಾಕಿದ್ದಾರೆ. ಸೊ ಈಗ ಎಲ್ಲವೂ ಕೂಡ ಇಲ್ಲಿ ಆ ಒಂದೊಂದು ಸೆಕ್ಷನ್ಗಳು ಕೂಡ ಒಂದೊಂದು ಶಿಕ್ಷೆ ಪ್ರಮಾಣವನ್ನ ಹೇಳ್ತಾ ಹೋಗುತ್ತೆ. ಸೊ ಹೀಗಾಗಿ ಅದನ್ನ ಇಲ್ಲಿ CBI ಪರ ವಕೀಲರು ಕೂಡ ವಾದವನ್ನ ಮಾಡ್ತಿದ್ದಾರೆ. ಆದ್ರೆ ಇದು ಇಲ್ಲಿ ಶ್ಯಾಮ್ ಸುಂದರ್ ಏನು ವಾದ ಮಾಡ್ತಾರೆ ಅದು ಅವರ ಕರ್ತವ್ಯ ಆಗಿರುತ್ತೆ. ಅವರು ಕೂಡ ಅವರ ಕಕ್ಷಿದಾರರ ಪರವಾಗಿ ಮಾತಾಡ್ಲೇಬೇಕಾಗತ್ತೆ. ಅವರು ಕೂಡ ಅವರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅವರು ಕೂಡ ಶಿಕ್ಷೆಯಿಂದ ಪಾರ್ ಮಾಡ್ಬೇಕಾಗತ್ತೆ. ಸೊ ಇವಾಗ ಅವರು ಕೂಡ ಅವರ ಕೆಲಸವನ್ನ ಇಲ್ಲಿ ಮಾಡ್ತಿದ್ದಾರೆ ಅಷ್ಟೇ. ಸೊ ಇವಾಗ ಅವರು ಕೂಡ ಕೇಳ್ಕೊಳ್ಳುವಂತದ್ದು ಅವರ ಧರ್ಮ ಅಥವಾ ಅವರ ಒಂದು ಹಕ್ಕು ಅಂತಾನೆ ಹೇಳ್ಬೋದು. ಆದ್ರೆ ಅದೆಲ್ಲವೂ ಕೂಡ ನ್ಯಾಯಾಧೀಶರಿಗೆ ಬಿಟ್ಟಂತ ವಿಚಾರ. ಅವರು ಯಾವ ರೀತಿಯಾಗಿ ಅದನ್ನ ಪರಿಗಣನೆ ಮಾಡ್ತಾರೆ, ಜೊತೆಗೆ ಅವರ ಮೇಲಿರುವಂತಹ ಆರೋಪಗಳೇನು, ಆ ಆರೋಪಗಳಿಗೆ ಪೂರಕವಾದಂತ ಸಾಕ್ಷಿಗಳಿದೆಯಾ, ನಿಜಕ್ಕೂ ಕೂಡ ಇವರು ಅಪರಾಧಿಗಳ ಪರವಾಗಿರುವಂತಹ ವಕೀಲರು ಹೇಳ್ತಿರೋ ಸತ್ಯನ, ಅದಕ್ಕೆ ವಿರುದ್ಧವಾದಂತಹ ಸಾಕ್ಷಿಗಳಿದೆ, ಇದೆಲ್ಲವನ್ನೂ ಕೂಡ ನ್ಯಾಯಾಧೀಶರು ಕೂಡ ಚೆಕ್ ಮಾಡ್ತಾರೆ, ಆಲ್ಸಿರ್ತಾರೆ. ಅದನ್ನ ನೋಡೇ ಇವರು ಜಡ್ಜ್ಮೆಂಟ್ ಅನ್ನ ಬರ್ದಿರ್ತಾರೆ. ಸೊ ಹೀಗಾಗಿ ಇವೆಲ್ಲವೂ ಕೂಡ ಆದ ನಂತರದಲ್ಲಿ ಅವರು ಇಂತಹ ಒಂದು ತೀರ್ಪು ಅಂತಾನು ಕೂಡ ಲಾಸ್ಟಿಗೆ ಕನ್ಸಿಡರ್ ಮಾಡಿ ಆ ನಂತರ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡ್ತಾರೆ. ಇಲ್ಲಿ ಎಲ್ಲ ಆರೋಪಿಗಳಿಗೂ ಕೂಡ ಒಂದೇ ರೀತಿಯಾದಂತಹ ಶಿಕ್ಷೆ ಆಗೋದಿಲ್ಲ. ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಇದ್ರು, ಈ ಒಂದು ಕೊಲೆ ನಡೆದಂತ ಸಂದರ್ಭದಲ್ಲಿ ಯಾರ್ಯಾರು ಕೊಲೆ ಮಾಡೋದಕ್ಕೂ ಕೂಡ ಪ್ರಚೋದನೆಯನ್ನ ಕೊಟ್ಟರು, ಯಾರ್ಯಾರು ಇದಕ್ಕೆಲ್ಲವೂ ಕೂಡ ಏನೋ ಶಸ್ತ್ರಾಸ್ತ್ರ ಅಪ್ಲೈ ಮಾಡಿದ್ರು, ಹೀಗೆ ಸಾಕಷ್ಟು ವಿಚಾರಗಳಿರುತ್ತೆ, ಒಂದಲ್ಲ ಎರಡಲ್ಲ. ಅದೆಲ್ಲವನ್ನು ಕೂಡ ನೋಡಿ ನ್ಯಾಯಾಧೀಶರು ಒಂದು ತೀರ್ಪನ್ನ ಬರೀತಾರೆ. ಸೊ ಹೀಗಾಗಿ ಬರ್ದಾಗಿದೆ. ಈಗ ಶಿಕ್ಷಾ ಪ್ರಮಾಣವನ್ನು ಕೂಡ ಈಗಾಗಲೇ ಅವರು ಮಾಡುವಂತ ಕೆಲಸ ಅಂದ್ರೆ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿ ಈಗ ಕೊನೆಗೂ ಕೂಡ ಅವರು ಎಷ್ಟು ಯಾರ್ಯಾರಿಗೆ ಇಷ್ಟಿಷ್ಟು ವರ್ಷಗಳ ಶಿಕ್ಷೆಯನ್ನು ಕೂಡ ಹೇಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಸೌಖ್ಯ.